ನಾವು ಈ ಸಂಚಿಕೆಯಲ್ಲಿ ಅನುಸಂಧಾನ ಮಾಡಬೇಕಾದ ಶ್ರೀನಾಮ ಯೋಗ ಎಂಬುದು. ಇದು ಶ್ರೀ ವಿಷ್ಣು ಸಹಸ್ರನಾಮದ ಕ್ರಮದಲ್ಲಿ 18ನೇ ನಾಮಾವಳಿಯಾಗಿ ಬರುತ್ತೆ. ಯೋಗಾಯ ನಮಃ. ಯೋಗ ಶಬ್ದಕ್ಕೆ ಅನೇಕ ವಿಧವಾದ ಅರ್ಥವಿಶೇಷಗಳಿದೆ. ಸಾಮಾನ್ಯವಾಗಿ ಯೋಗ ಎಂಬ ಶಬ್ದಕ್ಕೆ ಸೇರುವುದು ಎಂಬ ಅರ್ಥ ಇದೆ. ಶ್ರೀ ವಿಷ್ಣು ಸಹಸ್ರನಾಮಕ್ಕೆ ಅನೇಕ ಜನ ಮಹಾತ್ಮರು ಭಾಷ್ಯವನ್ನು ಬರೆದಿದ್ದಾರೆ. ಅದರಲ್ಲಿ ಶ್ರೀ ಶಂಕರಾಚಾರ್ಯರು ಯೋಗ ಎಂಬ ಈ ಶಬ್ದಕ್ಕೆ ಅರ್ಥವನ್ನು ಹೇಳಬೇಕಾದ್ರೆ, ಜ್ಞಾನೇಂದ್ರಿಯಾಣಿ ಸರ್ವಾಣಿ ನಿಗೃಹ್ಯ ಮನಸಾ ಸಹ ಏಕತ್ವ ಭಾವನಾ ಯೋಗ ಕ್ಷೇತ್ರಜ್ಞ ಪರಮಾತ್ಮನೋಹೋ ಎಂದು ಈ ಯೋಗ ಶಬ್ದಕ್ಕೆ ವಿವರಣೆಯನ್ನು ಕೊಡ್ತಾರೆ. ಜ್ಞಾನೇಂದ್ರಿಯಾಣಿ ಸರ್ವಾಣಿ, ಪ್ರತಿಯೊಬ್ಬ ಮನುಷ್ಯನಿಗೂ ಜ್ಞಾನೇಂದ್ರಿಯ ಇರುತ್ತೆ ನೋಡಿ. 5 ಕರ್ಮೇಂದ್ರಿಯಗಳು ಮತ್ತು 5 ಜ್ಞಾನೇಂದ್ರಿಯಗಳು. ಜ್ಞಾನೇಂದ್ರಿಯವನ್ನು ನಿಗೃಹ್ಯ ಮನಸಾ ಸಹ, ಅಂದರೆ ಯಾವ ಇಂದ್ರಿಯದ ಮೂಲಕ ನಾವು ಜ್ಞಾನವನ್ನು ಸಂಪಾದನೆ ಮಾಡ್ತೇವೋ ಅದನ್ನು ಮನಸ್ಸಿನಲ್ಲಿ ಲಯ ಮಾಡಿಸಿಕೊಂಡರೆ, ಜ್ಞಾನೇಂದ್ರಿಯಗಳನ್ನು ಮನಸ್ಸಿನಲ್ಲಿ ನಿಗ್ರಹ ಮಾಡಿ ಏಕತ್ವ ಭಾವನಾ ಯೋಗ, ನಮ್ಮೊಳಗಡೆ ಇರುವಂತಹ ಪರಮಾತ್ಮನನ್ನು ನಿರಂತರವಾಗಿ ಧ್ಯಾನ ಮಾಡುವುದೇ ಯೋಗ ಎಂದು ಆದಿಶಂಕರರು ತೋರಿಸ್ತಾರೆ. ನಾನು ಹಾಗೂ ಪರಮಾತ್ಮ ಬೇರೆಯಲ್ಲ, ಇಬ್ಬರು ಒಂದೇ ಎಂಬ ಅನುಸಂಧಾನ ಮಾಡೋದು. ಇಂದ್ರಿಯಗಳನ್ನು ಮನಸ್ಸಿನಲ್ಲಿಟ್ಟು ಮನಸ್ಸನ್ನು ನಿಗ್ರಹ ಮಾಡಿ, ಅಂದರೆ ಮನಸ್ಸನ್ನು ಪರಮಾತ್ಮನಲ್ಲಿ ಕೇಂದ್ರೀಕರಿಸಿ ಪರಮಾತ್ಮನೇ ಸರ್ವಸ್ವ ಎಂಬ ಭಾವನೆಯಲ್ಲಿರುವುದು ಯೋಗವಾಗುತ್ತದೆ ಎಂದು ಆದಿಶಂಕರರು ನಮಗೆ ಅವರ ಭಾಷ್ಯದಲ್ಲಿ ತೋರಿಸ್ತಾರೆ. ಶ್ರೀ ಪಾಂಚರಾತ್ರಾಗಮ ಭಗವತ್ಶಾಸ್ತ್ರದಲ್ಲಿ ಯೋಗ ಶಬ್ದಕ್ಕೆ ಅರ್ಥ ಹೇಳಬೇಕಾದ್ರೆ, ಅವ್ಯಾಕುಲಸ್ಯ ಚಿತ್ತಸ್ಯ ಬಂಧನಂ ವಿಷಯೇ ಕ್ವಚಿತ್ ತತ್ಸ ಯೋಗ ಎಂದು ಹೇಳ್ತಾರೆ. ಆಗಮಶಾಸ್ತ್ರ ಅದರಲ್ಲಿ ಶ್ರೀ ಪಾಂಚರಾತ್ರಾಗಮದಲ್ಲಿ 4 ಹಲವಾರು ವಿಧವಾದ ಸಂಹಿತೆಗಳಿದೆ. ಅದರಲ್ಲಿ ಪ್ರತಿಯೊಂದು ಸಂಹಿತೆಗಳಲ್ಲೂ 4 ಪಾದ ಬರುತ್ತೆ. ಅದರಲ್ಲಿ ಜ್ಞಾನಪಾದ, ಯೋಗಪಾದ, ಕ್ರಿಯಾಪಾದ, ಚರ್ಯಾಪಾದ ಎಂಬುದಾಗಿ 4 ಪಾದ ಬರುತ್ತೆ. ಅದರಲ್ಲಿ ಯೋಗ ಪಾದದಲ್ಲಿ ಈ ಯೋಗ ಶಬ್ದದ ನಿರ್ವಚನ ಹೇಳಬೇಕಾದ್ರೆ, ಅವ್ಯಾಕುಲಸ್ಯ ಚಿತ್ತಸ್ಯ, ನೋಡಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಅಹಂಕಾರ ಇರುತ್ತೆ, ಜೊತೆಗೆ ಮನಸ್ಸಿರುತ್ತೆ. ಮನಸ್ಸು, ಅಹಂಕಾರ, ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳೆಲ್ಲ ಇರುತ್ತೆ ನೋಡಿ. ಅವ್ಯಾಕುಲಸ್ಯ ಚಿತ್ತಸ್ಯ ಅಂದರೆ ಎಲ್ಲ ತತ್ವಗಳು, ಮನಸ್ಸು, ಅಹಂಕಾರ ಇತ್ಯಾದಿಗಳನ್ನೆಲ್ಲ ಸೇರಿಸಿ ಚಿತ್ತ ಎಂದು ಕರೆಯುತ್ತಾರೆ ಯೋಗಶಾಸ್ತ್ರದಲ್ಲಿ. ಆ ಚಿತ್ತವನ್ನು ವಿಷಯಂ ಬಂಧನೆ ವಿಷಯೇ ಬಂಧನಂ ಕ್ವಚಿತ್ ಎಂದು, ಆ ಮನಸ್ಸನ್ನು ಒಂದು ವಿಷಯದಲ್ಲಿ ತೊಡಗಿಸಿದರೆ ಅದನ್ನು ಯೋಗವೆನ್ನಲಾಗುತ್ತದೆ. ಪ್ರಧಾನವಾಗಿ ಭಗವತ್ ವಿಷಯದಲ್ಲಿ ಮನಸ್ಸನ್ನು ತೊಡಗಿಸುವುದು ಯೋಗವಾಗುತ್ತದೆ. ಸದಾಕಾಲ ಮನಸ್ಸಿನಲ್ಲಿ ಭಗವತ್ ದಿವ್ಯಮಂಗಳ ವಿಗ್ರಹವನ್ನು ಧ್ಯಾನ ಮಾಡುವುದು ಯೋಗವಾಗತ್ತೆ. ಭಗವಂತನ ವಿಷಯದಲ್ಲಿ ಭಗವಂತನ ಕಥೆ ಕೇಳೋದು ಅಥವಾ ಭಗವಂತನಿಗೆ ಪೂಜೆ ಮಾಡೋದು, ದೇವಸ್ಥಾನಕ್ಕೆ ಹೋಗೋದು, ವ್ರತದಲ್ಲಿರುವುದು, ಭಗವದ್ ವಿಷಯವಾಗಿ ನಮ್ಮ ಮನಸ್ಸನ್ನು ನಾವು ತೊಡಗಿಸಿದರೆ ಅದನ್ನು ಯೋಗವೆನ್ನಲಾಗುತ್ತದೆ. ಅವ್ಯಾಕುಲಸ್ಯ ಚಿತ್ತಸ್ಯ ಅಂತ ಹೇಳಿಬಿಟ್ರು. ವ್ಯಸನರಹಿತವಾದ ಮನಸ್ಸು ಭಗವದ್ ವಿಷಯದಲ್ಲಿ ತೊಡಗಿದರೆ ಅದನ್ನು ಯೋಗ ಎಂದು ಕರೆಯಲಾಗುತ್ತದೆ. ಇದು ಆಗಮಶಾಸ್ತ್ರದ ಪ್ರಕಾರವಾಗಿ ಯೋಗ ಶಬ್ದದ ವಿವರಣೆ. ಇನ್ನು ನಾವು ಶ್ರೀ ಪರಾಶರ ಭಟ್ಟರ ಭಾಷ್ಯದಲ್ಲಿ ಈ ಯೋಗಾಯ ನಮಃ ಎಂದು ಪರಮಾತ್ಮನನ್ನು ಕೊಂಡಾಡುವುದರಲ್ಲಿ ಯೋಗ ಶಬ್ದಕ್ಕೆ ಅರ್ಥವೇನು ಎಂಬುದನ್ನು ತಿಳಿದುಕೊಳ್ಳೋಣ. ಉಕ್ತಂ ಹಿ ಮುಕ್ತ ಪ್ರಾಪ್ಯತ್ವಂ ಅಥ ಉಪಾಯತ್ವಮುಚ್ಯತೆ ಸಾಕ್ಷಾತ್ ಮೋಕ್ಷೈಕ ಹೇತುತ್ವಾತ್ ಯೋಗ ಇತ್ಯಭಿಧೀಯತೆ ಎಂದು ಪರಾಶರ ಭಟ್ರು ಅದ್ಭುತವಾಗಿ ಯೋಗ ಶಬ್ದಕ್ಕೆ ಅರ್ಥ ಹೇಳ್ತಾರೆ. ನೋಡಿ, ನಾವು ಈ ಸಾಂದರ್ಭಿಕ ಅರ್ಥವನ್ನು ನೋಡಬೇಕು. ಈ ಸಂದರ್ಭದಲ್ಲಿ ಯೋಗ ಶಬ್ದ ಬಂದಿದೆಯಲ್ಲ, ಇದಕ್ಕೆ ಅರ್ಥ ಹೇಳಬೇಕಾದ್ರೆ ಯಾವ ಸಂದರ್ಭದಲ್ಲಿ ಈ ಯೋಗ ಶಬ್ದ ಬಂದಿದೆ ಎಂಬುದನ್ನು ಮನಸ್ಸಿನಲ್ಲಿಟ್ಟು ಅರ್ಥ ಮಾಡಬೇಕಾಗುತ್ತೆ. ಇದು ಯಾವ ಸಂದರ್ಭದಲ್ಲಿ ಬಂದಿದೆ? ಈ ಯೋಗ ಶಬ್ದದ ನಂತರ ಯೋಗ ವಿಧಾಂ ನೇತ್ರೆ ಎಂಬ ಶ್ರೀನಾಮ ಕೂಡ ಬರುತ್ತೆ. ಈ ಕಾಂಟೆಕ್ಸ್ನಲ್ಲಿ, ಈ ಸಂದರ್ಭದಲ್ಲಿ ಈ ಯೋಗ ಶಬ್ದಕ್ಕೆ ಅರ್ಥ ಹೇಳಬೇಕಾದ್ರೆ ಶ್ರೀ ಪರಾಶರ ಭಟ್ರು ಹೇಳ್ತಾರೆ, ಮುಕ್ತ ಪ್ರಾಪ್ಯಶ್ಚ, ಮುಕ್ತಾತ್ಮ ಅಂದರೆ ಮುಕ್ತಿಯನ್ನು ಪಡೆದುಕೊಳ್ಳಲು ಅಭಿಲಾಷೆಯೆಂದಿರುವವನು ಮುಮುಕ್ಷು. ಸಂಸಾರದಲ್ಲೇ ಇದ್ದು ಸಂಸಾರದಲ್ಲಿ ಅನುಭವಿಸುವಂತಹ ಸುಖ ದುಃಖಕ್ಕೆ ಆಸೆ ಪಡುವಂಥವನು ಬುಭುಕ್ಷು. ಪರಮಾತ್ಮನನ್ನು ಬಯಸುವವನು ಮುಮುಕ್ಷು. ಈ ಮುಮುಕ್ಷು ಆದ ಒಬ್ಬ ಜೀವಾತ್ಮನು ಪರಮಾತ್ಮನನ್ನು ಬಯಸಿದಾಗ ಅವನನ್ನು ಸೇರಲು ದಾರಿ ಏನು, ಉಪಾಯವೇನು ಎಂಬುದನ್ನು ಕಂಡುಕೊಳ್ಬೇಕಾಗುತ್ತೆ. ನೋಡಿ, ನಾವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಬೇಕಾದ್ರೆ ಉಪಾಯವನ್ನು ಮೊದಲು ನೋಡಬೇಕು. ಕೆಲವರು ವಾಹನದ ಮೂಲಕ ಹೋಗ್ತಾರೆ,
ಕೆಲವರು ಬಸ್ಸಿನ ಮೂಲಕ ಹೋಗ್ತಾರೆ, ಕೆಲವರು ದ್ವಿಚಕ್ರ ವಾಹನದ ಮೂಲಕ ಹೋಗ್ತಾರೆ, ಇನ್ನು ಕೆಲವರು ಚಕ್ರ ವಾಹನದ ಮೂಲಕ ಹೋಗ್ತಾರೆ. ಇನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಬೇಕಾದ್ರೆ ಯಾವುದೋ ಒಂದು ರೀತಿ ನಾವು ಹೋಗ್ತೇವೆ. ಅದನ್ನು ನೋಡಿ, ಅದನ್ನು ಉಪಾಯ ಅಂತ ಕರೀತಾರೆ. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಬಂದಾಗ ಹೇಗೆ ಬಂದಿರಿ ಎಂದು ಪ್ರಶ್ನೆ ಮಾಡಿದಾಗ ಒಬ್ಬೊಬ್ಬರು ಒಂದೊಂದು ಉತ್ತರ ಕೊಡಬಹುದು. ಆದರೆ ಪರಮಾತ್ಮನನ್ನು ನಾವು ಪಡೆದುಕೊಳ್ಳುವಲು ಏನು ಉಪಾಯ, ಯಾವುದರ ಮೂಲಕ ನಾವು ದೇವರನ್ನು ಪಡ್ಕೊಳ್ತೇವೆ ಎಂದು ಕೇಳಿದರೆ, ಭಗವಂತನನ್ನು ಪಡೆದುಕೊಳ್ಳಲು ಭಗವಂತನೇ ಕಾರಣ ಎಂದು ನಾವು ತಿಳಿದುಕೊಳ್ಳಬೇಕು. ಅವನೇ ಮೋಕ್ಷವನ್ನು ನೀಡುತ್ತಾನೆ, ಅವನ ಕರುಣೆ ಮಾತ್ರವೇ ನಮಗೆ ಮೋಕ್ಷವನ್ನು ಕೊಡುತ್ತೆ. ಮೋಕ್ಷ ಹೇತುತ್ವಾತ್, ಅವನು ಮೋಕ್ಷವನ್ನು ನೀಡಲು ಕಾರಣನಾಗಿರುವುದರಿಂದ, ಮೋಕ್ಷಕ್ಕೆ ಅವನೇ ಕಾರಣನಾಗಿರುವುದರಿಂದ, ನಾವು ದೇವರನ್ನು ಪಡ್ಕೊಳ್ಳಬೇಕಾದ್ರೆ ದೇವರೇ ಉಪಾಯವಾಗಿರೋದರಿಂದ, ದೇವರೇ ಮಾರ್ಗದರ್ಶನ ಮಾಡುವುದರಿಂದ, ದೇವರೇ ಮಾರ್ಗವಾಗಿರುವುದರಿಂದ ಅವನನ್ನು ಯೋಗ ಎಂದು ಕರೆಯಲಾಗುತ್ತದೆ ಎಂದು ಶ್ರೀ ಪರಾಶರ ಭಟ್ರು ಅದ್ಭುತವಾಗಿ ಈ ಸಂದರ್ಭದಲ್ಲಿ ಬರುವಂತಹ ಯೋಗ ಶಬ್ದಕ್ಕೆ ಅರ್ಥ ಹೇಳ್ತಾರೆ. ಅಂದರೆ ಭಗವಂತನನ್ನು ಪಡೆದುಕೊಳ್ಳಲು ಭಗವಂತನೇ ಕಾರಣ, ಅವನೇ ಉಪಾಯ, ಅವನ ಕರುಣೆಯೇ ಉಪಾಯ ಅಥವಾ ಅವನೇ ಉಪಾಯ. ಆ ಉಪಾಯ ಸ್ಥಾನದಲ್ಲಿ ಪರಮಾತ್ಮ ಇದ್ದು ನಮಗೆ ಮೋಕ್ಷವನ್ನು ನೀಡುತ್ತಾರೆ. ಆದ್ದರಿಂದ ಅವನು ಯೋಗ ಎಂಬ ಶಬ್ದದ ಮೂಲಕ ಕೊಂಡಾಡಲ್ಪಡುತ್ತಾನೆ ಎಂದು ನಮಗೆ ಪರಾಶರ ಭಟ್ರು ಅವರ ಭಾಷ್ಯದಲ್ಲಿ ತೋರಿಸ್ತಾರೆ. ಇದು ಮತ್ತಷ್ಟು ನಮ್ಮ ಮನಸ್ಸಿನಲ್ಲಿ ಇಳಿಬೇಕಾದರೆ, ಈ ಒಂದು ವಿಚಾರ ನಾವು ಮತ್ತಷ್ಟು ಚೆನ್ನಾಗಿ ಅನುಸಂಧಾನ ಮಾಡಬೇಕಾದ್ರೆ ಇದಕ್ಕೆ ಸಂಬಂಧಿತವಾದ ಒಂದು ಕಥೆಯನ್ನು ನಾವು ನೋಡೋಣ. ಇದು ದ್ವಾಪರ ಯುಗದಲ್ಲಿ ಶ್ರೀ ಕೃಷ್ಣಾವತಾರ ಕಾಲದಲ್ಲಿ ನಡೆದಂತಹ ಕಥೆ. ಕೃಷ್ಣಾವತಾರ ಮಾಡಬೇಕಾದ್ರೆ ಎಷ್ಟೋ ಜನ ಮಹಾತ್ಮರು ಕೃಷ್ಣನನ್ನು ಆಶ್ರಯಿಸಿ ಸರ್ವವಿಧವಾದ ಪುರುಷಾರ್ಥಗಳನ್ನು ಪಡ್ಕೊಳ್ತಾರೆ. ಅದರಲ್ಲಿ ದದಿಬಾಂಡ ಎಂಬ ಕೃಷ್ಣನ ಸ್ನೇಹಿತ, ಅವನು ಗೋಕುಲದಲ್ಲಿ ಕೃಷ್ಣನೊಟ್ಟಿಗೆ ಇದ್ದು ಆಟವಾಡುತ್ತಾ ಗೆಳೆತನದಲ್ಲಿದ್ದು ಅನೇಕ ವಿಧವಾದ ಲೀಲೆಗಳಲ್ಲಿ ತೊಡಗಿರ್ತಾನೆ, ವಿನೋದಗಳನ್ನು ಮಾಡ್ತಾ ಇರ್ತಾನೆ ಈ ದದಿಬಾಂಡ. ಒಮ್ಮೆ ಗೋಕುಲದಲ್ಲಿ ಗರ್ಗಾಚಾರ್ಯರು ತದಿಯಾರಾಧನಾ ಕಾರ್ಯಕ್ರಮವನ್ನು ಇಟ್ಕೊಳ್ತಾರೆ. ಅಂದರೆ ಹಲವಾರು ಜನರನ್ನು ಕರೆದು ಅವರಿಗೆ ಅನ್ನ ಇತ್ಯಾದಿಗಳನ್ನೆಲ್ಲ ಬಡಿಸಿ ಅವರನ್ನು ಸಂತೋಷಪಡಿಸುವುದು, ಅದನ್ನು ಸಾಂಪ್ರದಾಯಿಕವಾಗಿ ತದಿಯಾರಾಧನೆ ಅಂತ ಕರೀತಾರೆ. ಭೋಜನವನ್ನು ಬಡಿಸುವುದು, ಎಲ್ರಿಗೂ ಭೋಜನ ಮಾಡಿಸುವುದು. ಒಮ್ಮೆ ಗರ್ಗಾಚಾರ್ಯರು ಗೋಕುಲದಲ್ಲಿ ಭೋಜನ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಾರೆ. ಎಷ್ಟೋ ಜನ ಬ್ರಾಹ್ಮಣರು, ಬೇರೆ ಜನರು, ಎಲ್ಲ ಜನರು ಸೇರಿ ಆ ಭೋಜನದಲ್ಲಿ ಪಾಲ್ಗೊಂಡಿರ್ತಾರೆ. ಇನ್ನೇನು ಭೋಜನ ಮಾಡಬೇಕು ಅನ್ನೋಷ್ಟರಲ್ಲಿ ತುಂಬ ಜನ ಸೇರಿದ್ರಿಂದ ಅವರು ತಂದಿದ್ದಂತಹ ಹಾಲು ಮೊಸರುಗಳೆಲ್ಲ ಅಲ್ಲಿ ವ್ಯಯ ಆಗೋಗುತ್ತೆ. ಆ ಭೋಜನಕ್ಕೆ ಅವರು ಅದನ್ನು ಉಪಯೋಗಿಸ್ಕೊಂಡ್ಬಿಟ್ಟಿರ್ತಾರೆ. ಆದರೆ ಈ ಹಾಲು ಮೊಸರು ಬೆಣ್ಣೆ ಇತ್ಯಾದಿಗಳೆಲ್ಲ ಕಡಿಮೆ ಆಗೋಗಿರುತ್ತೆ. ಆದರೆ ಬಂದ ಜನ ತುಂಬ ಜನ ಇದ್ದಾರೆ, ಅವ್ರಿಗೆಲ್ಲ ಬಡಿಸೋದಕ್ಕೆ ಇದು ಖಾಲಿಯಾಗಿದೆಯಲ್ಲ ಅಂತ ನೋಡಿದಾಗ ಗರ್ಗಾಚಾರ್ಯರು ಈ ದದಿಬಾಂಡ ಎಂದು ಕರೆಯಲ್ಪಡುವ ಶ್ರೀಕೃಷ್ಣನ ಸ್ನೇಹಿತ ಅವನನ್ನು ಕರೆದು, ನೀನು ಗೋಕುಲಕ್ಕೆ ಹೋಗಿ ಈ ಮೊಸರು ಹಾಲು ಇತ್ಯಾದಿ ಪದಾರ್ಥಗಳನ್ನು, ಬೆಣ್ಣೆ ಇತ್ಯಾದಿಗಳನ್ನು ತಗೊಂಡು ಬಾ, ಇಲ್ಲಿ ಭೋಜನ ಮಾಡಿಸಬೇಕಾಗಿದೆ ಎಂದು ಅವರು ಹೇಳಿದಾಗ ಈ ದದಿಬಾಂಡನು ಗೋಕುಲಕ್ಕೆ ಹೋಗುತ್ತಾನೆ. ಗೋಕುಲದಲ್ಲಿ ನೋಡ್ತಾನೆ, ಯಾರ ಮನೆಯಲ್ಲೂ ಹಾಲು ಇರೋದಿಲ್ಲ, ಯಾರ ಮನೆಯಲ್ಲೂ ಮೊಸರು ಇರೋದಿಲ್ಲ. ಎಲ್ಲರೂ ಅವತ್ತೇ ಮಥುರೆಗೆ ಹಾಲನ್ನು ಕ್ರಯ ಮಾಡಿಬಿಟ್ಟಿರ್ತಾರೆ. ಹಾಲು ಇತ್ಯಾದಿಗಳನ್ನೆಲ್ಲ ಮಾರಾಟ ಮಾಡಿಬಿಟ್ಟಿರ್ತಾರೆ ಮಥುರೆಯಲ್ಲಿ ಕಂಸ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇರ್ತಾನೆ. ಅದಕ್ಕೆ ಹಾಲು ಮೊಸರು ಬೇಕಾಗಿರುತ್ತೆ. ಇವ್ರು ಗೋಕುಲದಲ್ಲಿದ್ದವರು ಅಷ್ಟು ಜನ ಎಲ್ಲ ಕೊಟ್ಬಿಟ್ಟಿರ್ತಾರೆ. ಯಾರ ಮನೆಯಲ್ಲೂ ಹಾಲಿಲ್ಲ, ಮೊಸರಿಲ್ಲ, ಬೆಣ್ಣೆ ಇಲ್ಲ, ಏನೂ ಇಲ್ಲ. ಆದರೆ ಯಾರೋ ಒಬ್ಬಳು ವಯಸ್ಸಾದ ಮುದುಕಿ, ಅವಳ ಮನೆಯಲ್ಲಿ ಮಾತ್ರ ಒಂದು ಬಾನೆಯಲ್ಲಿ ಬೆಣ್ಣೆ ಇರುತ್ತೆ. ಅದನ್ನು ಕೊಡ್ತೀಯಾ ಅಂತ ಇವನು ಹೋಗಿ ದದಿಬಾಂಡ ಕೇಳ್ತಾನೆ. ಆಗ ಅಜ್ಜಿ ಹೇಳ್ತಾಳೆ, ಇಲ್ಲ, ಇದು ನಾನು ಕೃಷ್ಣನಿಗೆ ಅಂತ ತೆಗೆದಿಟ್ಟಿದ್ದೇನೆ, ಇದನ್ನು ನಾನು ಯಾರಿಗೂ ಕೊಡಲಿಕ್ಕಿಲ್ಲ ಅಂತ ಅವ್ರು ಹೇಳ್ತಾಳೆ. ಇಲ್ಲ, ಅಲ್ಲಿ ದೊಡ್ಡ ತದಿಯಾರಾಧನೆ ಕಾರ್ಯಕ್ರಮ ನಡೀತಾ ಇದೆ, ಗರ್ಗಾಚಾರ್ಯರು ಮಹಾಪುರುಷರು, ಅವರು ತುಂಬ ಜನರಿಗೆ ಭೋಜನ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ಹಾಲು ಕಡಿಮೆ ಆಗಿರೋದ್ರಿಂದ, ಮೊಸರು ಬೆಣ್ಣೆ ಇತ್ಯಾದಿಗಳೆಲ್ಲ ಕಡಿಮೆ ಆಗಿರೋದ್ರಿಂದ ಈ ಬಾನೆಯಲ್ಲಿರುವಂತಹ ಬೆಣ್ಣೆ ಕೊಟ್ಟರೆ ನಾನು ಆ ಕಾರ್ಯಕ್ರಮಕ್ಕೆ ಉಪಯೋಗಿಸೋದಕ್ಕೆ ಸುಲಭವಾಗತ್ತೆ, ಗರ್ಗಾಚಾರ್ಯರೇ ನಾವು ಉಪಕಾರ ಮಾಡಿದಂತಾಗತ್ತೆ ಎಂದು ದದಿಬಾಂಡ ಎಷ್ಟು ಕೇಳಿದ್ರು ಆ ವಯಸ್ಸಾದ ಅಜ್ಜಿ ಕೇಳೋದಿಲ್ಲ. ಅವಳು ಹೇಳ್ತಾಳೆ, ನನಗೆ ಇದು ಕೃಷ್ಣನಿಗೆ ಸಮರ್ಪಿಸಬೇಕು ಎಂಬ ಆಸೆ. ಪ್ರತಿನಿತ್ಯ ಬಂದು ನಮ್ಮ ಮನೆಗೆ ಕೃಷ್ಣ ಹಾಲು ಮೊಸರು ಬೆಣ್ಣೆ ಎಲ್ಲ ತಗೊಂಡು ಹೋಗ್ತಾನೆ, ಅವನು ಕೊಟ್ಟರೇ ನನಗೆ ತೃಪ್ತಿ. ಕೃಷ್ಣನಿಗೆ ನೈವೇದ್ಯ ಮಾಡದ ಹೊರತು ನಾನು ಈ ಬೆಣ್ಣೆಯನ್ನು ಮತ್ತೊಬ್ಬರಿಗೆ ನೀಡಲಿಕ್ಕಿಲ್ಲ ಅಂತ ಅವಳು ಮಹಿಳೆ ಹೇಳ್ತಾಳೆ. ಅವಳು ವಯಸ್ಸಾದ ಮುದುಕಿ, ಕೃಷ್ಣ ಭಕ್ತೆ. ಆ ಸಮಯಕ್ಕೆ ಸರಿಯಾಗಿ ಕೃಷ್ಣ ಬರ್ತಾನೆ. ಅವನು ಇನ್ನೂ ಚಿಕ್ಕ ಹುಡುಗ ತಾನೆ. ಅವನು ಬಂದು ಕೇಳ್ತಾನೆ, ಏನು ನಡೀತಾ ಇದೆ ಅಂತ ಕೇಳಿದಾಗ, ಇದೋ ಗರ್ಗಾಚಾರ್ಯರ ಕಾರ್ಯಕ್ರಮಕ್ಕೆ ಈ ಬೆಣ್ಣೆ ತಗೊಂಡು ಹೋಗಲು ನಾನು ಬಂದಿದ್ದೇನೆ, ಆದರೆ ಈ ಅಜ್ಜಿ ನಿನಗೆ ಸಮರ್ಪಿಸಬೇಕು ಅಂತ ಈ ಬೆಣ್ಣೆಯನ್ನು ಬಚ್ಚಿಟ್ಕೊಂಡಿದ್ದಾಳೆ, ಕೊಡ್ತಾ ಇಲ್ಲ ಅಂತ ಹೇಳ್ತಾನೆ ದದಿಬಾಂಡ. ಆಗ ಕೃಷ್ಣ ಹೇಳ್ತಾನೆ, ಅಷ್ಟೇ ತಾನೇ,
ಅಂತ ಹೇಳಿ ಆ ಬಾನೆ ಒಳಗೆ ತಾನು ಕೈ ಹಾಕಿ ಒಂದು ಹಿಡಿ ಬೆಣ್ಣೆಯನ್ನು ತಾನು ತಿಂದು ಉಳಿದಂತಹ ಬೆಣ್ಣೆಯನ್ನು ನೀನು ಗರ್ಗಾಚಾರ್ಯರಿಗೆ ತೊಗೊಂಡು ಹೋಗು ಅಂತ ಹೇಳ್ತಾನೆ ಕೃಷ್ಣ. ಇದೇನು ಎಂಜಿಲ್ ಮಾಡಿದಂತಹ ಪದಾರ್ಥ ನಾವು ಭೋಜನಕ್ಕೆ ಬಡಿಸುವುದೇ? ಅದು ನೀನು ಇನ್ನೂ ಚಿಕ್ಕ ಹುಡುಗ, ನಿನ್ನ ಎಂಜಿಲ್ ಯಾರಾದರೂ ಅಲ್ಲಿ ತುಂಬ ಜನ ವಿಶೇಷರು ಸೇರಿದ್ದಾರೆ ಆ ಸಭೆಯಲ್ಲಿ ಭೋಜನ ಮಾಡೋರು, ಅವರೆಲ್ಲ ಎಂಜಿಲ್ ಪದಾರ್ಥವನ್ನು ನಾವು ವಿನಿಯೋಗ ಮಾಡೋದಕ್ಕೆ ಸಾಧ್ಯವಾ ಕೃಷ್ಣ? ಈ ರೀತಿ ಮಾಡ್ಬೋದಾ ಅಂತ ಕೇಳಿದಾಗ, ನೀನು ಹೋಗಿ ಆ ಸಭೆಯಲ್ಲಿ ಈ ಬಾನೆಯನ್ನು ಕೊಡು, ಅವ್ರಿಗೆ ಏನು ಹೇಳ್ತಾರೆ ಆಮೇಲೆ ನನಗೆ ಬಂದು ಹೇಳು, ನೀನು ಹೋಗಿ ಕೊಡು, ಅವರು ನಿರಾಕರಣೆ ಮಾಡಲಿಕ್ಕಿಲ್ಲ ಎಂದು ಕೃಷ್ಣ ಹೇಳಿದಾಗ, ಶ್ರೀಕೃಷ್ಣನು ತಾನು ತಿಂದುಂಡು ಬಿಟ್ಟಂತಹ ಆ ಬೆಣ್ಣೆಯನ್ನು ಈ ದದಿಬಾಂಡನು ತೆಗೆದುಕೊಂಡು ಹೋಗಿ ಗರ್ಗಾಚಾರ್ಯರ ಬಳಿ ಕೊಡ್ತಾನೆ. ಆಗ ಗರ್ಗಾಚಾರ್ಯರು ಕೇಳ್ತಾರೆ, ಯಾರು ತಿಂದಂತಿದೆಯಲ್ಲ ಬೆಣ್ಣೆ ಯಾರು ಅಂತ ಕೇಳಿದಾಗ, ಕೃಷ್ಣ ತಿಂದು ಕೊಟ್ಟ. ಓ ಹೌದೇ, ಕೃಷ್ಣ ಪರಮಾತ್ಮನ ಇದು ಪ್ರಸಾದವೇ, ಹಾಗಿದ್ದರೆ ನಾವು ತುಂಬ ಸಂತೋಷ ಅಂತ ಹೇಳಿ ಅಮೃತ ಅಂತ ಎಲ್ಲರೂ ಭಾವಿಸಿ ಅಲ್ಲಿದ್ದಂತಹ ಎಲ್ಲರೂ ತುಂಬ ಸಂತೋಷದಿಂದ ಆ ಬೆಣ್ಣೆಯನ್ನು ಸ್ವೀಕಾರ ಮಾಡ್ತಾರೆ. ಈ ದದಿಬಾಂಡನಿಗೆ ಒಂದು ಸಂದೇಹ ಬರುತ್ತೆ, ಗರ್ಗಾಚಾರ್ಯರೇ, ನಿಮ್ಮ ಮಗನ ಎಂಜಿಲನ್ನೇ ನೀವು ತಿನ್ನೋದಿಲ್ಲ, ಅದು ಬಡಿಸೋದೂ ಇಲ್ಲ, ಆದರೆ ಕೃಷ್ಣನ ಎಂಜಿಲನ್ನು ನೀವೆಲ್ಲ ತಿಂತಿರಲ್ಲ, ಕೃಷ್ಣನ ಉಚ್ಚಿಷ್ಟ ಪ್ರಸಾದವನ್ನು ಅಂತ ನೀವು ಭಾವಿಸಿ ಅದನ್ನೆಲ್ಲ ನೀವು ಸ್ವೀಕಾರ ಮಾಡ್ತಿರಲ್ಲ, ಇದಕ್ಕೇನು ಕಾರಣ ಅಂತ ಕೇಳಿದಾಗ, ಆಗ ಗರ್ಗಾಚಾರ್ಯರು ಹೇಳ್ತಾರೆ, ಶ್ರೀಕೃಷ್ಣ ನಿನಗೆ ಗೊತ್ತಿಲ್ಲ, ಅವನು ಸಾಕ್ಷಾತ್ ಭಗವಂತ ಆ ವೈಕುಂಠ ಲೋಕವನ್ನು ತ್ಯಜಿಸಿ ತನ್ನ ಸೌಲಭ್ಯ ಸೌಶೀಲ್ಯ ಇತ್ಯಾದಿ ಗುಣಗಳನ್ನು ಪ್ರಕಟಪಡಿಸೋದಕ್ಕೋಸ್ಕರ ನಮ್ಮ ಗೋಕುಲದಲ್ಲಿ ಕೃಷ್ಣ ಅವತಾರ ಮಾಡಿದ್ದಾನೆ. ಸಾಕ್ಷಾತ್ ವೈಕುಂಠಪತಿಯಾದ ನಾರಾಯಣ ಅವನ ಪ್ರಸಾದವನ್ನು ಸ್ವೀಕಾರ ಮಾಡುವುದೇ ನಮ್ಮೆಲ್ಲರ ಸೌಭಾಗ್ಯ. ನೀನು ಮುಂದೆ ಯಾವತ್ತಾದರೂ ಒಂದಿನ ಕೃಷ್ಣನನ್ನು ಭೇಟಿಯಾದಾಗ ಅವನ ಹತ್ರ ಮೋಕ್ಷಕ್ಕೆ ಪ್ರಾರ್ಥನೆ ಮಾಡು, ಅವನು ಮೋಕ್ಷದ ಪರ್ಯಂತ ಎಲ್ಲ ಪುರುಷಾರ್ಥಗಳನ್ನು ಕೊಡ್ತಾನೆ. ಮುಖ್ಯವಾಗಿ ನಾವು ಪರಮಾತ್ಮನ ಹತ್ರ ಮಾತ್ರ ಮೋಕ್ಷವನ್ನು ಪಡೆದುಕೊಳ್ಳಬಹುದು. ಆದ್ದರಿಂದ ಕೃಷ್ಣ ಪರಮಾತ್ಮನ ಜೊತೆಗೆ ನಿನಗೆ ಸಂಪರ್ಕ ಏರ್ಪಟ್ಟಾಗ ಮುಂದೆ ಯಾವತ್ತಾದರೂ ಒಂದಿನ ಆಗ ಕೃಷ್ಣನ ಬಳಿ ನೀನು ಮೋಕ್ಷಕ್ಕೆ ಪ್ರಾರ್ಥನೆ ಮಾಡು ಎಂದು ಗರ್ಗಾಚಾರ್ಯರು ಹೇಳ್ತಾರೆ. ಸಾಕ್ಷಾತ್ ಸೃಷ್ಟಿಕರ್ತನಾದ ಶ್ರೀಮನ್ನಾರಾಯಣನೇ ಶ್ರೀ ಕೃಷ್ಣ ಸ್ವರೂಪದಲ್ಲಿ ನಮಗೆ ದರ್ಶನ ಕೊಡ್ತಾ ಇದ್ದಾನೆ. ನಾವು ಪರಮಾತ್ಮನ ಬಳಿ ಮೋಕ್ಷಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ನೀನು ಸಾಕ್ಷಾತ್ ಕೃಷ್ಣ ಪರಮಾತ್ಮ ನಾರಾಯಣನೇ ಆಗಿರೋದ್ರಿಂದ ಮುಂದೆ ಯಾವತ್ತಾದರೂ ಒಂದಿನ ಅವನನ್ನು ಭೇಟಿಯಾಗುವ ಸಂದರ್ಭ ಏರ್ಪಟ್ಟಲ್ಲಿ ಅವನ ಹತ್ರ ಮೋಕ್ಷಕ್ಕೆ ಪ್ರಾರ್ಥನೆ ಮಾಡು ಎಂದು ಹೇಳಿಕೊಟ್ಟಿರ್ತಾರೆ. ಅದೇ ರೀತಿ ಅದನ್ನು ಮನಸ್ಸಿನಲ್ಲಿ ಗರ್ಗಾಚಾರ್ಯರ ಉಪದೇಶವನ್ನು ಧಾರಣೆ ಮಾಡಿದಂತಹ ದದಿಬಾಂಡನು ಒಂದು ದಿನ ಮಧ್ಯಾಹ್ನದ ವೇಳೆಯಲ್ಲಿ ದನ ಕರುಗಳನ್ನು ಬೇಯಿಸುತ್ತಾ ಒಂದು ಬಯಲು ಪ್ರದೇಶದಲ್ಲಿ ಒಂದು ಮರದ ಅಡಿಯಲ್ಲಿ ತಾನು ವಿಶ್ರಾಂತಿಯನ್ನು ತಗೊಳ್ಬೇಕಾದ್ರೆ ಕೃಷ್ಣ ಪರಮಾತ್ಮ ಅವನು ಬಾಲಕನಾಗಿದ್ದಂತಹ ಒಂದು ಸಂದರ್ಭ, ಅವನು ಓಡೋಡಿ ಬರ್ತಾನೆ. ಬಂದಂತಹ ಕೃಷ್ಣ ಪರಮಾತ್ಮನನ್ನು ನೋಡಿ ತುಂಬ ಸಂತೋಷ ಪಡ್ತಾನೆ ದದಿಬಾಂಡ. ಅವನು ಅವಸರವಾಗಿ ಕೃಷ್ಣನು ಬಾಲಕನಾಗಿದ್ದು ಕೇಳ್ತಾನೆ, ನನ್ನನ್ನು ಎಲ್ಲಾದರೂ ಬಚ್ಚಿಡು ದದಿಬಾಂಡನೇ, ನಮ್ಮಮ್ಮ ನನ್ನನ್ನು ಅಟ್ಟಿಸ್ಕೊಂಡು ಬರ್ತಾ ಇದ್ದಾಳೆ, ನನ್ನನ್ನು ದಂಡಿಸೋದಕ್ಕೋಸ್ಕರ ಬರುತ್ತಿದ್ದಾಳೆ, ನನ್ನನ್ನು ಹೇಗಾದರೂ ಮಾಡು, ಬಚ್ಚಿಟ್ಕೊಳ್ಬೇಕು ನಾನು ಅಂತ ಕೇಳ್ಕೊಳ್ತಾನೆ ಕೃಷ್ಣ. ಆಗ ನೀನೇನು ತಪ್ಪು ಮಾಡಿದೆ ಅಂತ ಕೇಳಿದಾಗ ಕೃಷ್ಣ ಹೇಳ್ತಾನೆ, ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಅಲ್ಲಿದ್ದಂತಹ ಬಾನೆಗಳನ್ನೆಲ್ಲ ಒಡೆದು ಅಲ್ಲಿದ್ದಂತಹ ಹಾಲು ಮೊಸರು ಎಲ್ಲವನ್ನು ಚೆಲ್ಲಿ ಬೆಣ್ಣೆಯನ್ನು ತಿಂತಾಯಿದ್ದೆ. ಆಗ ತಾಯಿ ಓಡೋಡಿ ಬಂದು ನನ್ನನ್ನು ದಂಡಿಸೋದಕ್ಕೆ ಅಂತ ಬಂದಳು, ಕೈಯಲ್ಲಿ ದೊಣ್ಣೆ ಹಿಡಿದಿದ್ದಾಳೆ. ನಾನು ಅವಳ ಕೈಯಿಂದ ತಪ್ಪಿಸ್ಕೊಂಡು ಹೇಗೋ ಓಡಿ ಬಂದಿದ್ದೇನೆ. ಇಲ್ಲೆಲ್ಲಾದರೂ ತಪ್ಪಿಸ್ಕೊಳ್ಳೋದಕ್ಕೆ ಜಾಗವಿದ್ದರೆ ತೋರಿಸು, ನನ್ನನ್ನು ಹೇಗಾದರೂ ಮರೆಮಾಚು. ಅಮ್ಮ ಓಡಿ ಬರ್ತಾಳೆ, ಕೃಷ್ಣ ಇಲ್ಲ ಎಂದು ಸುಳ್ಳನ್ನು ಹೇಳು ಅಂತ ಕೃಷ್ಣ ಹೇಳ್ತಾನೆ. ಆಗ ಆ ಸಮಯದಲ್ಲಿ ದದಿಬಾಂಡ ನೋಡ್ತಾನೆ, ಕೃಷ್ಣ ಬಚ್ಚಿಟ್ಕೊಳ್ಳೋದಕ್ಕೆ ಎಲ್ಲೂ ಜಾಗ ಇಲ್ಲ, ಆದರೆ ಅಲ್ಲೊಂದು ದೊಡ್ಡ ಬಾನೆ ಇತ್ತು. ಆ ಬಾನೆ ಒಳಗಡೆ ನಾನು ಬಚ್ಚಿಟ್ಕೊಳ್ತೇನೆ ಅಂತ ಕೃಷ್ಣ ಹೇಳ್ತಾನೆ. ಸರಿ ಆಯಿತು ಕೃಷ್ಣ ಅಂತ ಹೇಳಿದಾಗ ಕೃಷ್ಣನು ಆ ಬಾನೆ ಒಳಗಡೆ ಇಳಿದು ತಾನು ಬಚ್ಚಿಟ್ಕೊಂಡು ಮೇಲೆ ಮುಚ್ಚಳ ಇರುತ್ತೆ, ಮುಚ್ಚಳದ ಮೇಲೆ ದದಿಬಾಂಡ ಕೂತು ಅಲ್ಲಿ ಕೂತ್ಕೊಳ್ತಾನೆ. ಆ ಕೂತಾಗ ಹಿಂದೆಯೇ ಯಶೋಧಾದೇವಿ ಕೃಷ್ಣನನ್ನು ಅಟ್ಟಿಸ್ಕೊಂಡು ಬರ್ತಾಳೆ. ಆಗ ಕೃಷ್ಣ ಎಲ್ಲಿ ಅಂತ ಕೇಳ್ತಾಳೆ. ಆಗ ದದಿಬಾಂಡ ಕೃಷ್ಣ ಇಲ್ಲ, ನನಗೆ ಗೊತ್ತಿಲ್ಲ ಅಂತ ಇವನು ಸುಳ್ಳು ಹೇಳಿಬಿಡ್ತಾನೆ. ಕೃಷ್ಣ ಪರಮಾತ್ಮ ನಿಜ ಹೇಳು ಅಂದರೆ ಅದು ನಿಜ ಹೇಳಬೇಕು, ಸುಳ್ಳು ಹೇಳೋದು ಸುಳ್ಳು ಹೇಳಬೇಕು. ಶ್ರುತಿಸ್ಫುರ್ತಿರ್ ಮಮೈವಾಜ್ಞಾ ಯಸ್ತೆ ಉಲ್ಲಂಘ್ಯ ವರ್ತತೆ ಎಂದು ಸಾಕ್ಷಾತ್ ಪರಮಾತ್ಮನೇ ಹೇಳ್ತಾನೆ. ಭಗವಂತನಿಗೋಸ್ಕರ ನಾವು ಸುಳ್ಳು ಹೇಳಿದ್ರೂ ತಪ್ಪಾಗೋದಿಲ್ಲ, ಯಾಕೆಂದರೆ ಅದು ಲೋಕ ಕಲ್ಯಾಣದಲ್ಲೇ ಮುಗಿಯುತ್ತೆ. ಲೋಕಕ್ಷೇಮವಾಗಿರಲಿ ಎಂದು ಬಯಸಿ ನಾವು ಸುಳ್ಳು ಹೇಳೋದ್ರಲ್ಲಿ ತಪ್ಪಿಲ್ಲ. ಲೋಕಕ್ಷೇಮಾರ್ಥವಾಗಿ ನಾವು ತಪ್ಪು ಎಂದು ನಮಗೆ ಅದು ಮೇಲ್ನೋಟಕ್ಕೆ ತೋರಿದರೂ ಸಹ ಅದು ನಾವು ಲೋಕ ಕಲ್ಯಾಣಕ್ಕೆ ಮಾಡಿದರೆ ಅದು ಸರಿಯಾಗ್ಬಿಡುತ್ತೆ. ಕೃಷ್ಣ ಪರಮಾತ್ಮ ಹೇಳಿದ್ರಿಂದ, ಕೃಷ್ಣನಿಗೋಸ್ಕರ ಇವನು ಸುಳ್ಳು ಹೇಳಿದ್ರಿಂದ ಇದರಲ್ಲಿ ಯಾವ ದೋಷವೂ ಇಲ್ಲ ಅನ್ನೋದು ನಾವು ತಿಳ್ಕೊಳ್ಬೇಕು. ಆಗ ಯಶೋದೆ ಕೃಷ್ಣನಿಲ್ಲ ಅಂತ ಹೇಳಿದ ತಕ್ಷಣ ಹೊರಟು ಬಿಡ್ತಾಳೆ. ಇವನು ಮುಚ್ಚಳ ಹಾಕಿ ಆ ಬಾನೆಗೆ ಅದರ ಮೇಲೆ ತಾನು ಕೂತಿದ್ದಾನಲ್ಲ,
ಆಗ ಕೃಷ್ಣ ಹೇಳ್ತಾನೆ, ಅಮ್ಮ ಬಂದ್ಲಾ, ಅಮ್ಮ ಬಂದು ಹೋದ್ಲು, ಸರಿ ಹಾಗಿದ್ರೆ ನನ್ನನ್ನು ಹೊರಗಡೆ ಬರಬೇಕು, ನಾನು ಎದ್ದೇಳು ಅಂತ ಹೇಳ್ತಾನೆ. ಆಗ ದಧಿಭಾಂಡ ನಾನು ಹೇಳೋದಿಲ್ಲ ಅಂತ ಹೇಳ್ತಾನೆ. ಕೃಷ್ಣ ಏಕೆ ಹೇಳೋದಿಲ್ಲ, ನನಗೆ ಈ ಬಾಣೆಯಿಂದ ಮೋಕ್ಷ ಕೊಡು ಎಂದು ಕೃಷ್ಣ ಹೇಳ್ತಾನೆ. ಆಗ ದಧಿಭಾಂಡ ಹೇಳ್ತಾನೆ, ನನಗೆ ಸಂಸಾರ ಬಂಧನದಿಂದ ನೀನು ಮೋಕ್ಷ ಕೊಟ್ಟರೆ ನಾನು ನಿನ್ನನ್ನು ಈ ಬಾಣೆಯಿಂದ ಬಿಡುಗಡೆ ಮಾಡ್ತೇನೆ. ಸಂಸಾರ ಬಂಧನದಿಂದ ನೀನು ನನ್ನನ್ನು ಬಿಡುಗಡೆ ಮಾಡಿದರೆ ನಾನು ನಿನ್ನನ್ನು ಈ ಬಾಣೆಯಿಂದ ಬಿಡುಗಡೆ ಮಾಡ್ತೇನೆ ಅಂತ ಅವಳು ಕೇಳ್ಕೊಳ್ತಾನೆ. ಸಂಸಾರವೂ ಗೊತ್ತಿಲ್ಲ ನನಗೆ, ಏನೂ ಗೊತ್ತಾಗ್ತಾ ಇಲ್ಲ, ಮೋಕ್ಷವೂ ಗೊತ್ತಾಗ್ತಾ ಇಲ್ಲ. ನಾನು ಯಶೋದೆಯ ಪುತ್ರ ಕೃಷ್ಣ, ನೀನು ಕೃಷ್ಣನಂತೆ ನಟಿಸುತ್ತಿದೆಯೇ, ಆದರೆ ನೀನು ಸಾಕ್ಷಾತ್ ಭಗವತ್ ಸ್ವರೂಪ ಎಂದು ನನಗೆ ಗರ್ಗಾಚಾರ್ಯರು ತಿಳಿಸಿರುತ್ತಾರೆ. ಆದ್ದರಿಂದ ಅವ್ರ ಮಾತು ಸುಳ್ಳಾಗೋದಕ್ಕೆ ಸಾಧ್ಯವಿಲ್ಲ. ನಾವು ಅವ್ರ ಮಾತನ್ನು ಖಂಡಿತವಾಗ್ಲೂ ನಾವು ನಂಬಬಹುದು. ಯಾರು ನಿರಂತರವಾಗಿ ಭಗವದ್ ಧ್ಯಾನದಲ್ಲಿರ್ತಾರೋ, ಅನವರತ ಭಗವತ್ ಸೇವೆಯಲ್ಲಿದ್ದವರ ಮಾತನ್ನು ನಾವು ತಿರಸ್ಕಾರ ಮಾಡೋದ್ರಲ್ಲಿ ತಿರಸ್ಕಾರ ಮಾಡಿದ್ರೆ ಅದರಿಂದ ನಮಗೆ ಯಾವ ಪ್ರಯೋಜನವೂ ಆಗೋದಿಲ್ಲ. ಅಂದರೆ ಗರ್ಗಾಚಾರ್ಯರ ಮಾತಿನಲ್ಲಿ ನಮಗೆ ವಿಶ್ವಾಸವಿದೆ, ನೀನು ಸಾಕ್ಷಾತ್ ಭಗವಂತ ನನ್ನ ಮೋಕ್ಷ ಕೊಟ್ಟರೇನೆ ನಿನ್ನನ್ನು ಇಲ್ಲಿಂದ ಬಿಡುಗಡೆ ಮಾಡ್ತೀನಿ ಅಂತ ಅವನು ಕೇಳ್ಕೊಳ್ತಾನೆ ದಧಿಭಾಂಡ. ಆಗ ಕೃಷ್ಣ ಹೇಳ್ತಾನೆ, ನನ್ನ ಸ್ವರೂಪವನ್ನು ಒಬ್ಬ ಮಹಾತ್ಮರು ನಿನಗೆ ತಿಳಿಸಿರೋದ್ರಿಂದ ನಿನಗೆ ನಾನು ಮೋಕ್ಷವನ್ನು ಕೊಡುತ್ತೇನೆ. ಅವರ ಸಂಬಂಧ ನಿನಗೆ ಏರ್ಪಟ್ಟಿರೋದ್ರಿಂದ, ಗರ್ಗಾಚಾರ್ಯರ ಸಂಬಂಧ, ಗುರು ಸಂಬಂಧ ಇರೋದ್ರಿಂದ ಭಗವಂತನಾದ ನಾನು ನಿನಗೆ ಮೋಕ್ಷ ಕೊಡ್ತೇನೆ, ನನ್ನನ್ನು ಬಿಡು ಅಂತ ಹೇಳಿದಾಗ ತಾನು ಬಾಣೆಯಿಂದ ಕೆಳಗಡೆ ಇಳಿತಾನೆ. ಕೃಷ್ಣನೂ ಸಹ ಬಾಣೆಯಿಂದ ಇಳಿಯುತ್ತಾನೆ. ಆಗ ಕೃಷ್ಣ ಪರಮಾತ್ಮ ದಧಿಭಾಂಡನಿಗೆ ಮೋಕ್ಷ ಕೊಡ್ತಾರೆ. ಮೋಕ್ಷ ಅಂದರೆ ಏನು? ದಿವ್ಯಲೋಕವಾಗಿರುವಂತಹ ಶ್ರೀವೈಕುಂಠಕ್ಕೆ ಪ್ರಯಾಣವನ್ನು ಬೆಳೆಸುವುದು, ಅರ್ಚಿರಾದಿ ಮಾರ್ಗ ಮೂಲಕವಾಗಿ ವೈಕುಂಠ ಲೋಕಕ್ಕೆ ಪ್ರಯಾಣವನ್ನು ಬೆಳೆಸುವುದು. ಇಲ್ಲಿ ಗುರು ಸಂಬಂಧವನ್ನು ಪಡ್ಕೊಂಡಂತಹ ದಧಿಭಾಂಡನಿಗೆ ಕೃಷ್ಣ ಪರಮಾತ್ಮ ಮೋಕ್ಷ ಕೊಟ್ಟಿದ್ದ ತಕ್ಷಣ ವೈಕುಂಠ ಲೋಕದಿಂದ ಒಂದು ದೊಡ್ಡ ವಿಮಾನ ಬರುತ್ತೆ. ಅಲ್ಲಿಂದ ವಿಷ್ಣು ಪಾರ್ಷದರೆಲ್ಲ ಇಳಿಯುತ್ತಾರೆ. ತುಂಬ ಸಂತೋಷದಿಂದ ದಧಿಭಾಂಡನನ್ನು ಸ್ವಾಗತ ಮಾಡಿ ವೈಕುಂಠ ಲೋಕಕ್ಕೆ ಕರ್ಕೊಂಡು ಹೋಗೋದಕ್ಕೆ ಉಪಕ್ರಮಿಸುತ್ತಾರೆ. ಆ ಸಮಯದಲ್ಲಿ ದಧಿಭಾಂಡ ಯೋಚನೆ ಮಾಡ್ತಾನೆ, ನನಗೆ ಮೋಕ್ಷ ಕೊಟ್ಟಿದ್ದ ಕಾರಣ ಯಾರು? ಕೃಷ್ಣ ಪರಮಾತ್ಮನೇ ಕಾರಣ. ಆದರೆ ನನ್ನ ಜೊತೆ ಈ ಬಾಣೆ ಇದ್ದಿದ್ದರಿಂದ ತಾನೇ ಕೃಷ್ಣ ಬಂದ, ಇದರಲ್ಲಿ ಬಚ್ಚಿಟ್ಕೊಂಡಿದ್ದರಿಂದ ತಾನೇ ನಾನು ಅವನ ಹತ್ರ ಪ್ರಾರ್ಥನೆ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ತು. ಆದ್ದರಿಂದ ಯಾವ ಬಾಣೆಯಲ್ಲಿ ಕೃಷ್ಣ ಪರಮಾತ್ಮ ಬಚ್ಚಿಟ್ಕೊಂಡು, ಯಾವ ಬಾಣೆ ನಮ್ಮ ಮೋಕ್ಷಕ್ಕೆ ಇನ್ನೊಂದು ಕಾರಣವಾಗಿತ್ತು, ಆ ಬಾಣೆ ಇದ್ದಿದ್ದರಿಂದ ತಾನೇ ಕೃಷ್ಣ ಬಂದ, ಆ ಬಾಣೆಯಲ್ಲಿ ತಾನೇ ಅವನು ಬಚ್ಚಿಟ್ಕೊಂಡಿದ್ದ, ಆಗಲೇ ತಾನೇ ಇವನು ಪ್ರಾರ್ಥನೆ ಮಾಡಿದ್ದು. ಆದ್ದರಿಂದ ಆ ಬಾಣೆಗೆ ಮೇಲೆ ಇವನಿಗೊಂದು ಕನಿಕರ ಬಂದುಬಿಡ್ತು. ಯಾರಿಗೆ? ದಧಿಭಾಂಡನಿಗೆ. ಆದ್ದರಿಂದ ಆ ಬಾಣೆಗೂ ನೀನು ಮೋಕ್ಷವನ್ನು ಕೊಡಬೇಕು ಎಂದು ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಿದಾಗ ಆ ಕೃಷ್ಣ ಪರಮಾತ್ಮ ಯಾವ ಯೋಗವನ್ನೂ ಮಾಡದೇ ಇರುವಂತಹ, ಅಂದರೆ ಕೃಷ್ಣನನ್ನು ಪಡ್ಕೊಳ್ಳೋದಕ್ಕೆ ಹಲವಾರು ಯೋಗಗಳನ್ನು ನಾವು ಮಾಡಬೇಕು, ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ. ಆದರೆ ಶರಣಾಗತಿ ಯೋಗ ಎಂಬ ಈ ಯೋಗ ಇದೆಯಲ್ಲ, ಇಲ್ಲಿ ಯೋಗ ಸ್ಥಾನದಲ್ಲಿ ಸಾಕ್ಷಾತ್ ಭಗವಂತನೇ ಇರ್ತಾನೆ. ಭಗವಂತನೇ ಕಾರಣ ಎಂದು ಹೇಳಿ ಭಗವಂತನಿಗೆ ನಾವು ಶರಣಾಗಬೇಕು. ಶರಣಾಗತಿ ಮಾಡಿದಾಗ ಅವನೇ ನಿಂತು ನಮಗೆ ಮೋಕ್ಷ ಕೊಡ್ತಾನೆ. ಅದರಿಂದ ನಾವು ಅವನನ್ನು ಪಡ್ಕೊಳ್ಳೋದಕ್ಕೆ ಅವನ ಕೃಪೆ ಒಂದೇ ಕಾರಣವಾಗಿರುತ್ತೆ. ಇವಾಗ ಆ ದಧಿಭಾಣೆಗೂ ಆ ಒಂದು ಬಾಂಡ ಏನಿತ್ತು ಅದಕ್ಕೂ ಕೂಡ ಕೃಷ್ಣ ಪರಮಾತ್ಮ ಅಚೇತನವಾಗಿರುವಂತಹ ಬಾಂಡಕ್ಕೂ ಮೋಕ್ಷ ಕೊಡ್ತಾನೆ, ಚೇತನನಾದಂತಹ ದಧಿಭಾಂಡನಿಗೂ ಮೋಕ್ಷ ಕೊಡ್ತಾನೆ. ಇದಕ್ಕೆ ಕಾರಣ ಅವನ ದಧಿಭಾಂಡ ಏನು ಮಾಡ್ದ? ಏನೂ ಮಾಡಿಲ್ಲ, ಗುರು ಸಂಬಂಧ ಒಂದೇ ಕಾರಣ. ಆ ಗುರು ಸಂಬಂಧದಿಂದ ಅವನಿಗೆ ಮೋಕ್ಷ ಲಾಭವಾಯಿತು. ಇವನ ಸಂಬಂಧದಿಂದ ಇವನ ಬಾಣೆಗೂ ಮೋಕ್ಷ ಲಾಭವಾಯಿತು. ಇವತ್ತು ನಾವು ವೈಕುಂಠಕ್ಕೆ ಹೋದರೆ ಆ ದಧಿಭಾಂಡ, ಯಾವ ಬಾಂಡದಲ್ಲಿ ಕೃಷ್ಣ ಬಚ್ಚಿಟ್ಕೊಂಡಿದ್ನೋ ಆ ಬಾಣೆ ನಮಗೆ ಕಾಣಿಸುತ್ತೆ, ಆ ಬಾಂಡ ನಮಗೆ ಕಾಣಿಸುತ್ತೆ ಅಂತ ತುಂಬ ನಮ್ಮ ಗುರುಗಳೆಲ್ಲ ಹೇಳ್ತಾರೆ. ತುಂಬ ಪೂರ್ವಾಚಾರ್ಯರು ಅದನ್ನು ಕೊಂಡಾಡ್ತಾರೆ. ಈ ಕಥೆಯಲ್ಲಿ ನಾವು ಮುಖ್ಯವಾಗಿ ತಿಳ್ಕೊಳ್ಳೋದೇನು ಅಂದರೆ, ದಧಿಭಾಂಡನು ಯಾವ ಉಪಾಯವನ್ನು ಮಾಡದೆ, ಅವನೇನು ಭಕ್ತಿಯೋಗ ಮಾಡಲಿಲ್ಲ, ಕರ್ಮಯೋಗ ಮಾಡಲಿಲ್ಲ, ಅವನೇನು ಉಪಾಸನೆ ಏನೂ ಮಾಡಲಿ, ದೊಡ್ಡದಾಗಿ ಭಗವತ್ ಚಿಂತನೆ ಮಾಡ್ತಾ ಅನವರತ ಧ್ಯಾನದಲ್ಲಿದ್ದು ಮಹರ್ಷಿಗಳಂತೆ ಯೋಗಿರಾಜರಂತೆ ತಪಸ್ಸೇನೂ ಮಾಡಲಿಲ್ಲ ದಧಿಭಾಂಡ. ಕೃಷ್ಣ ಹೇಳಿದಂತೆ ನಡ್ಕೊಂಡ, ಕೃಷ್ಣನ ಸಂಬಂಧವನ್ನು ಸ್ಮರಿಸಿದ, ಕೃಷ್ಣನನ್ನು ತನ್ನ ಗೆಳೆಯ ಎಂದು ಭಾವಿಸಿದ. ಕೃಷ್ಣ ಹೇಳಿದಂತೆ ನಾನು ಬಚ್ಚಿಟ್ಕೊಳ್ತೀನಿ ಅಂದರೆ ಬಚ್ಚಿಟ್ಕೋ ಕೃಷ್ಣ, ಸುಳ್ಳು ಹೇಳು ಅಂದರೆ ಸುಳ್ಳು ಹೇಳಿದೆ ಕೃಷ್ಣ, ಇದನ್ನು ಮಾಡು ಅಂದರೆ ಅದನ್ನು ಮಾಡಿದೆ ಕೃಷ್ಣ, ಇಷ್ಟೇ ಮಾಡಿದವನು ದಧಿಭಾಂಡ. ಅಷ್ಟು ಮಾತ್ರಕ್ಕೆ ಯಾವ ಯೋಗವೂ ಮಾಡದೇ ಇರುವಂತಹ ದಧಿಭಾಂಡನಿಗೆ ಕೃಷ್ಣನು ಮೋಕ್ಷ ಕೊಟ್ಟ ಎಂದರೆ ಇದರಿಂದ ನಮಗೇನು ಗೊತ್ತಾಗತ್ತೆ ಅಂದರೆ ಅವನು ಯೋಗ, ಅವನೇ ಯೋಗನಾಗಿರುವ ಕಾರಣ, ಅವನನ್ನು ಪಡೆದುಕೊಳ್ಳಲು ಅವನೇ ಮಾರ್ಗವಾಗಿರುವ ಕಾರಣ, ಅವನನ್ನು ಪಡೆದುಕೊಳ್ಳಲು ಅವನೇ ಉಪಾಯವಾಗಿರುವುದರಿಂದ ಅವನು ಯೋಗ. ಇದು ಹೇಗೆ ಗೊತ್ತಾಗತ್ತೆ? ಈ ಕಥೆಯ ಮೂಲಕ ಗೊತ್ತಾಗತ್ತೆ. ಯಾವ ಯೋಗ್ಯತೆಯೂ ಇಲ್ಲದೇ ಇರುವಂತಹ ದಧಿಭಾಂಡಕ್ಕೂ ದಧಿಭಾಂಡನಿಗೂ ಮೋಕ್ಷ ಕೊಟ್ಟಂತಹ ಕೃಷ್ಣ ಪರಮಾತ್ಮನು ನಮ್ಮೆಲ್ಲರಿಗೂ, ನಮಗೂ ಯಾವ ಯೋಗ್ಯತೆಯೂ ಇಲ್ವಲ್ಲ, ನಾವೇನು ಧರ್ಮನಿಷ್ಠರಲ್ಲ, ನಮಗೇನು ಭಕ್ತಿ ಗೊತ್ತಿಲ್ಲ, ನಮಗೇನೋ ತಿಳಿದಿರುವಂತೆ ನಾವೇನೋ ನಮಗೆ ಗೊತ್ತಿರೋ ಸ್ತೋತ್ರಗಳನ್ನು ನಾವು ಮಾಡ್ತೀವಿ,
ನಮಗೆ ತಿಳಿದಂತೆ ನಾವು ಕರ್ಮಾನುಷ್ಠಾನಗಳನ್ನು ಮಾಡ್ತೇವೆ. ಇದು ಮಾಡಬೇಕು ಅದು ಮಾಡಬಾರ್ದು ಅನ್ನೋ ವಿವೇಕಗಳು ನಮಗೆ ಗೊತ್ತಿರೋದಿಲ್ಲ. ಆದರೆ ನಾವೆಲ್ಲ ಭಗವಂತನ ಮೇಲೆ ಅವಲಂಬಿತರಾಗಿರುವ ಕಾರಣ ನಾವೇನೋ ದೊಡ್ಡ ಯೋಗ ಮಾಡ್ತಾ ಇಲ್ಲ ನೋಡಿ. ಕರ್ಮಯೋಗ ಮಾಡಬೇಕು, ಭಕ್ತಿ ಯೋಗ ಮಾಡಬೇಕು, ನಿರಂತರವಾಗಿ ನಾವು ಭಗವತ್ ಚಿಂತನೆ ಮಾಡಬೇಕು. ಅಷ್ಟು ಯೋಗ್ಯತೆ ನಮಗೆ ಕಲಿಯುಗದಲ್ಲಿಲ್ಲ ನೋಡಿ. ಕಲಿಯುಗದಲ್ಲಿ ನಾವು ಕಣ್ಣು ಮುಚ್ಚಿ ನಾವು ಅಂತರಾಳದಲ್ಲಿರುವಂತಹ ಪರಮಾತ್ಮನ ದಿವ್ಯಮಂಗಳ ವಿಗ್ರಹವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳೋದಕ್ಕೆ ಅಶಕ್ತರಾಗಿರುವ ಕಾರಣ ಯಾವ ಯೋಗ್ಯತೆಯೂ ನಮಗಿಲ್ಲ. ಅದರಿಂದಲೇ ನಮ್ಮ ಪೂರ್ವಾಚಾರ್ಯರು ಭಗವಂತನ ಸನ್ನಿಧಾನದಲ್ಲಿ ಒಂದು ಸ್ತೋತ್ರವನ್ನು ಹೇಳ್ತಾರೆ. ನ ಧರ್ಮನಿಷ್ಠೋಸ್ಮಿ ನ ಚಾತ್ಮವೇದಿ ನ ಭಕ್ತಿಮಾನ್ ತ್ವಚ್ಚರಣಾರವಿಂದೇ ಅಕಿಂಚನೋನನ್ಯ ಗತಿಶರಣ್ಯ ತ್ವತ್ಪಾದಮೂಲಂ ಶರಣಂ ಪ್ರಪದ್ಯೆ. ಅವನ ಪಾದಮೂಲಗಳಿಗೆ ನಾವು ಶರಣಾಗತಿಯನ್ನು ಮಾಡಬೇಕು. ನಾವು ಶರಣಾಗತಿ ಮಾಡಬೇಕಾದ್ರೆ ಒಂದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಏನು ಅಂದರೆ ನ ಧರ್ಮನಿಷ್ಠೋಸ್ಮಿ, ಧರ್ಮನಿಷ್ಠರಲ್ಲ ನಾವು. ಧರ್ಮ ತಿಳಿದಿರತ್ತೆ, ಆದರೆ ಅದರಲ್ಲಿ ಪ್ರವೃತ್ತಿಯೇ ಇರೋದಿಲ್ಲ. ಅಧರ್ಮ ಯಾವುದು ಅನ್ನೋದು ಕೂಡ ಗೊತ್ತಿರತ್ತೆ, ಆದರೆ ಅದರಲ್ಲೇ ಪ್ರವೃತ್ತಿ ಇರತ್ತೆ. ಇಂತಹ ಪರಿಸ್ಥಿತಿ ನಮ್ಮದು. ನ ಧರ್ಮನಿಷ್ಠೋಸ್ಮಿ, ಧರ್ಮನಿಷ್ಠೆ ಇರೋದಿಲ್ಲ. ಒಂದು ಹೊತ್ತಿದ್ದಂಗೆ ಇನ್ನೊಂದು ಹೊತ್ತಿರೋದಿಲ್ಲ. ನಿನ್ನೆ ಸ್ವಲ್ಪ ಧರ್ಮ ತಿಳಿದವರಂತೆ ಸ್ವಲ್ಪ ಶಿಷ್ಟರಂತೆ ನಡ್ಕೊಳ್ತೀವಿ, ಆದರೆ ಎಡವು ಬಿದ್ದು ಬಿಡ್ತೀವಿ. ಮಾರನೇ ದಿನ ಏನೋ ತಪ್ಪು ಕೆಲಸ ಮಾಡಿಬಿಡ್ತೀವಿ. ನಾವು ಗೊತ್ತಿದ್ದು ಒಮ್ಮೆ ತಪ್ಪು ಕೆಲಸಗಳನ್ನು ಮಾಡ್ತೇವೆ, ಗೊತ್ತಿಲ್ಲದೇನೂ ಮಾಡ್ತೇವೆ. ಭಗವದೋಪಚಾರ ಮಾಡ್ತೇವೆ, ಭಾಗವತಾಪಚಾರ ಮಾಡ್ತೇವೆ, ಅಸಹ್ಯಾಪಚಾರವನ್ನು ಮಾಡ್ತೇವೆ. ಭಗವಂತನ ವಿಷಯದಲ್ಲಿ ಅಪಚಾರ ಮಾಡ್ತೇವೆ, ಭಕ್ತರ ವಿಷಯದಲ್ಲೂ ಕೂಡ ನಾವು ಅಪಚಾರ ಮಾಡಿಬಿಡ್ತೀವಿ. ನಮಗೆ ಗೊತ್ತಿಲ್ಲದೆ ಅಪಚಾರ ಮಾಡ್ತೀವಿ, ಗೊತ್ತಿದ್ದೂ ಮಾಡ್ತೀವಿ. ಆದ್ದರಿಂದ ಧರ್ಮನಿಷ್ಠವಲ್ಲದ ಭಕ್ತಿಯೂ ನಮಗೆ ಇರೋದಿಲ್ಲ. ನಾವು ನಿರಂತರವಾಗಿ ಮನಸ್ಸಿನಲ್ಲಿ ದೇವರನ್ನು ಧ್ಯಾನ ಮಾಡ್ತೀವ ನೋಡಿ, ಆ ಅಟ್ಯಾಚ್ಮೆಂಟ್ ಕೂಡ ಅಂದರೆ ನಮ್ಮ ಸಂಪರ್ಕ, ಆ ಗಾಢವಾದ ಸಂಶ್ಲೇಷ ಭಗವಂತನೊಟ್ಟಿಗೆ ನಮಗಿರೋದಿಲ್ಲ. ನಾವು ಭಕ್ತಿನಿಷ್ಠರೂ ಅಲ್ಲ. ನ ಭಕ್ತಿಮಾನ್ ತ್ವಚ್ಚರಣಾರವಿಂದ ಅಕಿಂಚನನಃ. ದೇವರ ಹತ್ರ ಹೋಗಿ ನಾನು ಅಕಿಂಚನನು ಅಂತ ಹೇಳಬೇಕು. ಏನೂ ಗೊತ್ತಿಲ್ಲದೆ ಇರುವವನು, ನಿನ್ನ ವಿಷಯದಲ್ಲಿ ನಾನು ಋಣಪಟ್ಟಿದ್ದೇನೆ, ನನಗೇನು ಗೊತ್ತಿಲ್ಲ ಸ್ವಾಮಿ, ನೀನೇ ನನಗೆ ಉಪಾಯ ಸ್ಥಾನದಲ್ಲಿದ್ದು ಮೋಕ್ಷವನ್ನು ಕರುಣಿಸಬೇಕು ಎಂದು ಪರಮಾತ್ಮನಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಅದನ್ನೇ ಶರಣಾಗತಿ ಅಂತ ಕರೀತಾರೆ. ಇಂತಹ ಶರಣಾಗತಿ ಯಾರು ಬೇಕಿದ್ರೂ ಮಾಡ್ಬೋದು. ಇದಕ್ಕೆಲ್ಲರೂ ಅಧಿಕಾರಿಗಳಾಗಿರ್ತಾರೆ. ಅಚೇತನಕ್ಕೂ ಕೂಡ ಭಗವಂತ ಮೋಕ್ಷ ಕೊಡ್ತಾನೆ. ಚೇತನ ನಾವು ಹೋಗಿ ಪ್ರಾರ್ಥನೆ, ಇನ್ನೊಬ್ಬರ ಪರವಾಗಿ ನಾವು ಪ್ರಾರ್ಥನೆ ಮಾಡಿದ್ರೂ ಕೂಡ ಅದು ನಡೆಯುತ್ತೆ ನೋಡಿ. ನಾವು ಭಗವತ್ ಕೈಂಕರ್ಯಕ್ಕೆ ಬಳಸುವಂತಹ ಪದಾರ್ಥಗಳು, ಆ ಪದಾರ್ಥಗಳಿಗೂ ಮೋಕ್ಷ ಕೊಡು ಅಂತ ಕೇಳಿದ್ರು ದೇವರು ಕೊಟ್ಬಿಡ್ತಾನೆ. ಅದು ನಾವು ದದಿಬಾಂಡನ ಚರಿತ್ರೆಯಲ್ಲಿ ಗಮನಿಸಬಹುದು. ಆದ್ದರಿಂದ ಮೋಕ್ಷೈಕ ಹೇತುತ್ವಾತ್, ಮೋಕ್ಷವನ್ನು ಕೊಡೋದಕ್ಕೆ ತಾನೊಬ್ಬನೇ ಕಾರಣನಾಗಿರುವುದರಿಂದ, ಇದರ ಮೂಲಕ ಇದು ಅಂತ ಇಲ್ಲ ನೋಡಿ. ಒಂದರ ಮೂಲಕ ನಾವು ವಾಹನದ ಮೂಲಕ ಒಂದು ಜಾಗವನ್ನು ಸೇರುತ್ತೇವೆ. ಭಗವಂತನನ್ನು ಸೇರಬೇಕಾದ್ರೆ ಯಾವ ವಾಹನ ಅಂತ ಕೇಳಿದ್ರೆ ಭಗವಂತನೇ ವಾಹನ. ಅದು ನಾವು ತಿಳ್ಕೊಳ್ಬೇಕು. ಭಗವಂತನ ಮೂಲಕ ಭಗವಂತನನ್ನೇ ಪಡೆದುಕೊಳ್ಳುತ್ತೇವೆ. ಭಗವಂತನೇ ನಮಗೆ ಹೇತುವಾಗಿರುತ್ತಾನೆ. ಉಪಾಯ ಸ್ಥಾನದಲ್ಲಿರುವಂತಹ ಪರಮಾತ್ಮನನ್ನು ಯೋಗ ಶಬ್ದದ ಮೂಲಕ ಕೊಂಡಾಡಲ್ಪಡುತ್ತದೆ. ವಿಷ್ಣು ಸಹಸ್ರನಾಮ ಕೊಂಡಾಡಲಾಗಿದೆ. ಪೂರ್ವಾಚಾರ್ಯರೆಲ್ಲ ಸೇರಿ ಯೋಗಾಯ ನಮಃ ಎಂದು ಪರಮಾತ್ಮನನ್ನು ಕೊಂಡಾಡ್ತಾರೆ.